ಕ್ವಾಲಿಫಿಕೇಶನ್ ಯಾವುದಿದೆ, BE ಇರ್ಬೋದು, MBBS ಇರ್ಬೋದು, MD ಇರ್ಬೋದು, ಡಿಪ್ಲೊಮಾ ಕೋರ್ಸ್ಗಳಿಗೆ ಅವಕಾಶ ಮಾಡ್ಕೊಂಡ CET ಎಕ್ಸಾಮ್ ಅಲ್ಲಿ 2,500 ಪಾಸ್ ಆಗಿದ್ದಾರೆ. ಮಾಧುರು ಕೇವಲ 493 ಜನ ಪಾಸ್ ಆಗಿದ್ದಾರೆ. ರಾಜ್ಯದ ಯೂನಿವರ್ಸಿಟಿಗಳಲ್ಲಿ ಅಡ್ಮಿಷನ್ ರೇಟು 2,000 ಇದ್ದಾರೆ. ನಾವು ಕೇವಲ 600 ಜನ ಅಡ್ಮಿಷನ್ ಆಗಿದ್ದೀವಿ ಅಂದ್ರೆ ನಮ್ಮ ಶೈಕ್ಷಣಿಕ ಸ್ಥಿತಿಗೆ ಗೆಲ್ಲಿದ್ದೀವಿ ನಾವು ಅಂತ. ನಮ್ಮ ಒತ್ತಾಯ ಇದೆ. ನೀವು ಇವತ್ತು ಮೀಸಲಾತಿಯನ್ನು ರೆಕಮೆಂಡ್ ಮಾಡಿದ್ರು ಜನಸಂಖ್ಯೆ ಆಧಾರದ ಮೇಲೆ. ಆ ಜನಸಂಖ್ಯೆಯಲ್ಲೂ 36,69,000 ಇದ್ದೀವಿ. ಮತ್ತೊಂದು AD ಸಮುದಾಯ ಈ ವರ್ಗದಲ್ಲಿ ಇರುವುದು 3,29,000 ಜನ ಸೇರ್ಕೊಂಡ್ರೆ, 3,20,000 ಸೇರ್ಕೊಂಡ್ರೆ 41 ಲಕ್ಷ ಈ ರಾಜ್ಯದಲ್ಲಿ ಮಾದಿಗರಿದ್ದಾರೆ ಅನ್ನೋದನ್ನ ನಾಗೂರ್ ದಾಸ್ ಅವರು ಕಾಂಗ್ರೆಸ್ ಸರ್ಕಾರ ಮಾದಿಗರ ಕಣ್ಣನ್ನ ತೆರೆಸಿದೆ. ಆದ್ರಿಂದ ಏನು ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ಹಿಂದುಳಿವಿಕೆಯ ಆಧಾರದ ಮೇಲೆ ಮೀಸಲಾತಿಯನ್ನು ಕೊಡ್ಬೇಕಂತ ಹೇಳಿ ಸುಪ್ರೀಂ ಕೋರ್ಟ್ ನ ಎಂಪೆರಿಕಲ್ ಡೇಟಾ ಏನ್ ಹೇಳಿದ್ದಾರೆ ಅದರ ಏನು ವರದಿಗಳಿದೆ. ಹಾಸ್ಟೆಲ್ಗಳ ನಮ್ಗಿಂತ ಟ್ರೆಜಬಲ್ಸ್ ವಿದ್ಯಾರ್ಥಿಗಳ ಅಡ್ಮಿಷನ್ ಆಗ್ತದೆ. ಈ ಮಾದಿಗರಿಗೆ ಹಾಸ್ಟೆಲ್ ಅಡ್ಮಿಷನ್ ಮಾಡೋಕ್ಕೂ ಮಾನಸಿಕತೆ ಇಲ್ಲ, ಶೈಕ್ಷಣಿಕ ಪ್ರಗತಿ ಆಗಲ್ಲ, ಮುಖ್ಯವಾಗಿ ಬರಲಿಲ್ಲ ಅಂತ ಹೇಳಿದ್ರೆ ಸಾಮಾಜಿಕ ನ್ಯಾಯವನ್ನ ಕೊಡ್ಬೇಕಂತಿರ್ತಕ್ಕಂಥ ರಾಜ್ಯದ ರಾಜಕಾರಣಿಗಳು, ಶಾಸಕರು, ಮಂತ್ರಿಗಳು ಸದನದಲ್ಲಿ ಮಾತಾಡ್ಬೇಕಾಗಿದೆ. ಸದನದಲ್ಲಿ ಸಾಮಾಜಿಕ ಸುಧಾರಣೆಗಾಗಿ ರಾಜಕಾರಣಕ್ಕೆ ಬಂದಿರ್ತಕ್ಕಂಥ ಶಾಸಕರು ಸಾಮಾಜಿಕ ನ್ಯಾಯದ ಒತ್ತನ್ನು ಇಟ್ಕೊಂಡು ಮಾತಾಡಕ್ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ವಿಧಾನಸಭಾ ಪ್ರವೇಶ ಅವಶ್ಯ ಯಾರಿಗೋಸ್ಕರ? ಮಂತ್ರಿಮಂಡಲ ಸಹ ಸಾಮಾಜಿಕ ನ್ಯಾಯದ ಬದ್ಧತೆ ಇರ್ತದೆ. 14ನೇ ತಾರೀಕು ಯಾವುದೇ ಕಾರಣಕ್ಕೂ ಮತ್ತೊಂದು ಸಭೆ, ಮತ್ತೊಂದು ಚರ್ಚೆ ಅವಶ್ಯಕತೆ ಇಲ್ಲ. 14ನೇ ತಾರೀಕು ನಮ್ಮ ಆ ವರದಿಗಳ ಒಟ್ಟಾರೆ ಸಾರಾಂಶ ನೋಡಿದ್ರೆ 6% ಅಲ್ಲ 7%, 8% ನೀಡಿ ವಿಶೇಷವಾದಂತ ಯೋಜನೆಗಳನ್ನ ನಾವು ಘೋಷಣೆ ಮಾಡ್ಬೇಕಾಗಿ ಬರ್ತದೆ. ಕೇವಲ ಮೀಸಲಾತಿ ಕೊಡೋದಲ್ಲ, ವಿಶೇಷವಾದ ಯೋಜನೆಗಳು ಘೋಷಣೆಯನ್ನ ಮಾಡಿ ವಿಶೇಷವಾದ ಯೋಜನೆ ಮಾಡ್ತಾ ಹೋಗ್ತಾರೆ. ನಾವು ತೀರ್ಮಾನ ಮಾಡ್ತೀವಿ. 16ರ ನಂತರ ಈ ರಾಜ್ಯದಲ್ಲಿ ಅಸಹಕಾರ ಚಳವಳಿ ನಮ್ಮ ವಿರುದ್ಧವಾಗಿ ಯಾರು ಮಾತಾಡಕ್ ಸ್ಟಾರ್ಟ್ ಮಾಡಿದ್ದಾರೆ, ನಾವು ಮಾತಾಡಕ್ ಸ್ಟಾರ್ಟ್ ಮಾಡಿದರೆ ಈ ಸರ್ಕಾರಕ್ಕೆ ಯಾವ ರೀತಿ ನಾವು ವಿಷಯನ ಮುಗಿಸೋ ತಯಾರಿ ಇದೆಯೋ ಅಂತ ಹೇಳೋದು ಇಷ್ಟಪಡ್ತೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.